ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ, ಅದು ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಬನ್ನಿ, ನಾವು ಒಟ್ಟಾಗಿ ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕಾಲೋಚಿತವಾದ ಮಾತುಗಳನ್ನು ದೇವರು ನಿಮಗೆ ಮಾತಾಡಿ ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ. यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए ज़मीन. यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए ज़मीन. हम गाए हो सैना, तू राजाओं का है राजा, तेरी महिमा होवे सदा. तू है प्रभु हमारा खुदा. हम गाए हो सैना, तू राजाओं का है राजा, तेरी महिमा होवे सदा. तू है प्रभु हमारा खुदा. प्यारे पिता, तूने हमसे इतना प्यार किया, हमें पापों से छुड़ाने को अपने बेटे को कुर्बान किया. प्यारे पिता, तूने हमसे इतना प्यार किया, हमें पापों से छुड़ाने को अपने बेटे को कुर्बान किया. हम गाए हो सैना, तू राजाओं का है राजा, तेरी महिमा होवे सदा. तू है प्रभु हमारा खुदा. हम गाए हो सैना, तू राजाओं का है राजा, तेरी महिमा होवे सदा. तू है प्रभु हमारा खुदा. तू है प्रभु हमारा खुदा. ಪ್ರೈಸ್ ಗಾಡ್. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಎಫೆಸರಿಗೆ ಬರೆದ 2ನೇ ಅಧ್ಯಾಯ 20ನೇ ವಚನ. ಎಫೆಸಿಯನ್ 2:24. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ.
ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಒಂದು ಕಟ್ಟಡ ಕಟ್ಟಬೇಕಂತ ಹೇಳಿದರೆ ಅದರಲ್ಲಿ ಮೇನ್ 4 ಸಂಗತಿಗಳು. ಒಂದು ಮೂಲೆಗಲ್ಲು, ಎರಡನೇದ್ದು ಅಸ್ಥಿವಾರ, ಮೂರನೇದ್ದು ಸ್ತಂಭ, ನಾಲ್ಕನೇದ್ದು ಕಲ್ಲುಗಳು. ಓಕೆ, ಯಾರು ತನ್ನಷ್ಟಕ್ಕೆ ತಾನು ಮೂಲೆಗಲ್ಲು ಆಗಲಿಕ್ಕೆ ಆಗುವುದಿಲ್ಲ, ಯಾರು ತನ್ನಷ್ಟಕ್ಕೆ ತಾನು ಅಸ್ಥಿವಾರ ಆಗಲಿಕ್ಕೆ ಆಗುವುದಿಲ್ಲ, ಯಾರು ತನ್ನಷ್ಟಕ್ಕೆ ತಾನು ಸ್ತಂಭವಾಗಲಿಕ್ಕೆ ಆಗುವುದಿಲ್ಲ, ಯಾರು ತನ್ನಷ್ಟಕ್ಕೆ ತಾನು ಕಲ್ಲಾಗಲಿಕ್ಕೆ ಆಗುವುದಿಲ್ಲ. ಮೂಲೆಗಲ್ಲು ಬೇರೆ ಯಾರಲ್ಲ, ಯೇಸು ಕ್ರಿಸ್ತನು. ಅಸ್ಥಿವಾರ ನಾವು ನೋಡ್ತೇವೆ, ಅಪೋಸ್ಟಲ್ಸ್ ಅಂಡ್ ಪ್ರಾಫೆಟ್. ಅಪೋಸ್ಟಲ್ ಮತ್ತು ಪ್ರವಾದಿಗಳು ಸಭೆಗೆ ಪ್ರಕಟಣೆಯನ್ನು ತಂದರು. ದ ರಿಲೀಸ್, ದ ರೆವಲೇಷನ್. ಸ್ತಂಭ ಅಂತ ಹೇಳಿದರೆ ಒಬ್ಬ ಲೀಡರ್. ಕಲ್ಲು ಅಂತ ಹೇಳಿದರೆ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವಿಶ್ವಾಸಿ ಆತನು ಕಲ್ಲಾಗಿದ್ದಾನೆ, ಆತನು ಜೀವಂತವಾದ ಕಲ್ಲಾಗಿದ್ದಾನೆ. ಇನ್ನೊಂದು ಸ್ಕ್ರಿಪ್ಚರ್ ನಾವು ಓದಿದರೆ ನಮಗೆ ಸಿಗ್ತದೆ, 2ನೇ ಅಧ್ಯಾಯ 1ನೇ ವಚನ, 1ನೇ ಪೇತ್ರನ ಪತ್ರಿಕೆ. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಗಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಆದ್ದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ. 3ನೇ ವಚನ, ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎಣಿಸಿದನು. ಓಕೆ, 5ನೇ ವಚನ ಹೇಳ್ತದೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸೋದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. 6ನೇ ವಚನ ಹೇಳ್ತದೆ, ಈಗ ಚೀಯೋನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಇಲ್ಲಿ ಪೇತ್ರನು ಹೇಳ್ತಾನೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತನನ್ನು ಸೇರಿದ್ದೀರಿ. ಓಕೆ, ಇಲ್ಲಿ ಅಪೋಸ್ತಲ್ ಪೌಲನು ಹೇಳ್ತಾನೆ, ಅಪೋಸ್ತಲರು ಮತ್ತು ಪ್ರವಾದಿಗಳೆಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೀರಿ. ಯೇಸು ಕ್ರಿಸ್ತನೇ ಮೂಲೆಕಲ್ಲು. ಓಕೆ, ಪವಿತ್ರ ಆತ್ಮನಿಗೆ ನಿವಾಸ ಸ್ಥಾನವಾಗುವುದಕ್ಕೋಸ್ಕರ ನೀವು ನಮ್ಮೊಂದಿಗೆ ಕಟ್ಟಲ್ಪಡ್ತಾ ಇದ್ದೀರಿ. ಪ್ರೇರೆ, ಇಲ್ಲಿ ಆಲಯ ಎಂಬುವಂಥದ್ದು ಆರ್ಕಿಟೆಕ್ಚರ್ ಅಥವಾ ಯಾವುದೊಂದು ಬಿಲ್ಡಿಂಗ್ನ ಬಗ್ಗೆ ಇಲ್ಲಿ ಮಾತಾಡೋದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಸೇರಿ ಆಲಯವಾಗಿದ್ದೇವೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಆಲಯವಾಗಿದ್ದೇವೆ. ಪರಿಶುದ್ಧ ಆಲಯವು ನಾವಾಗಿದ್ದೇವೆ. ಇಲ್ಲಿ ದೇವರ ವಾಕ್ಯವಿದೆ, ನೀವು ದೇವರ ಆಲಯವಾಗಿದ್ದೀರಿ. ಇನ್ನೊಂದು ವಚನ ನಾನು ಓದ್ತೇನೆ, ಕೊರಿಂಥಿಯನ್ 1ನೇ ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ. ಇಲ್ಲಿ ಮಾತಾಡುವಂಥದ್ದು ದೇಹ ಎಂಬ ಆಲಯದ ಬಗ್ಗೆ ಅಲ್ಲ. ಒಟ್ಟಾಗಿ ನಾವು ಒಬ್ಬರಿಗೊಬ್ಬರು ಕನೆಕ್ಟ್ ಆದ ಜೀವಂತ ಕಲ್ಲುಗಳಾಗಿದ್ದೇವೆ. ನಾವು ಈ ಆಲಯದ ಬಗ್ಗೆ ಮಾತಾಡುವಂಥದ್ದು. ಆಗ ನಾವು ಎಫೆಸರಿಗೆ 2:20 ಮತ್ತು 1ನೇ ಪೇತ್ರ 2ನೇ ಅಧ್ಯಾಯದಲ್ಲಿ 3-4ನೇ ವಚನದಲ್ಲಿ ಓದಿದ ಪ್ರಕಾರ ಇಲ್ಲಿ ನಾವು ಒಟ್ಟಾಗಿ ಸೇರಿ ಒಂದು ಆಲಯವಾಗಿದ್ದೇವೆ. ಓಕೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸೋನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಪ್ರೈಸ್ ಗಾಡ್, ನೀವೇ ಆಲಯವಾಗುತ್ತೀರಿ. ಹಾಗಾದರೆ ಸಮಾಧಾನ ಪಡಿಸುವವರು ಧನ್ಯರು ಅಂತ ವಾಕ್ಯ ಹೇಳ್ತದೆ. ಸಮಾಧಾನ ಪಡಿಸುವವರು ಏನಾಗಿದ್ದಾರೆ? ಧನ್ಯರು. ದೇ ಆರ್ ಬ್ಲೆಸ್ಡ್. ಅವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುತ್ತಾರೆ. ಓಕೆ, ಒಂದು ಕಲ್ಲನ್ನು ಯಾರಾದರೂ ರಟ್ಟಿಸುವುದಾದರೆ ಅಲ್ಲಿ ಆಲಯ ಕೆಡಲ್ಪಡುತ್ತದೆ. ಒಂದು ಸ್ತಂಭವನ್ನು ಡಿಸ್ಟ್ರಾಯ್ ಮಾಡೋದಾದರೆ
ಅದು ಆಲಯ ಡ್ಯಾಮೇಜ್ ಆಗ್ತದೆ. ಪ್ರತಿಯೊಂದು ಸ್ತಂಭಕ್ಕೆ ಒಂದು ಸ್ಥಾನ ಇದೆ, ಪ್ರತಿಯೊಂದು ಕಲ್ಲಿಗೆ ಒಂದು ಸ್ಥಾನ ಇದೆ, ಪ್ರತಿಯೊಂದು ಅಸ್ಥಿವಾರಕ್ಕೆ ಒಂದು ಸ್ಥಾನ ಇದೆ. ಬಿಲ್ಡಿಂಗ್ ಕೆಳಗೆ ಅಸ್ಥಿವಾರ ಮೇಲೆ ಆಗಲಿಕ್ಕೆ ಆಗೋದಿಲ್ಲ. ಅಸ್ಥಿವಾರದ ಮೇಲೆ ಬಿಲ್ಡಿಂಗ್ ಕಟ್ಟಲ್ಪಡ್ತದೆ. ಓಕೆ, ಬಿಲ್ಡಿಂಗ್ ಕೆಳಗಿದ್ದು ಅಸ್ಥಿವಾರ ಮೇಲೆ ಆದರೆ ಅದು ಕೊಲ್ಯಾಪ್ಸ್ ಆಗ್ತದೆ. ಯಾವ ಕಲ್ಲು ಎಲ್ಲಿರಬೇಕು, ಯಾವ ಸ್ತಂಭ ಎಲ್ಲಿರಬೇಕು, ಯಾವ ಅಸ್ಥಿವಾರ ಎಲ್ಲಿರಬೇಕು, ಮೂಲೆಕಲ್ಲು ಎಲ್ಲಿರಬೇಕು, ಅದಕ್ಕೆಂಬುದೇ ಒಂದು ಸ್ಥಾನ ಇದೆ. ಪ್ರೈಸ್ ಗಾಡ್. ನೀನು ನಿನ್ನನ್ನು ಅಪೋಸ್ತಲನಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ಅಪೋಸ್ತಲ ಎಂಬುವಂಥದ್ದು ಅದು ಕರೆ. ನಾವು ನೋಡ್ತೇವೆ, ಅಪೋಸ್ತಲ ಪೌಲನು ಒಂದೇ ದಿನದಲ್ಲಿ ಅವನು ಅಪೋಸ್ತಲನಾಗಲಿಲ್ಲ. ಫಸ್ಟ್ ಆತನು ರಕ್ಷಣೆ ಹೊಂದಿದ, ಬಾರ್ನಬನ ಮೂಲಕ ಆತನು ಸಭೆಗೆ ಸೇರಿದ. ಬೈಬಲ್ ಹೇಳಿದೆ, ಅಂತಿಯೋಕ ಸಭೆಯಲ್ಲಿ ಪ್ರವಾದಿಗಳು ಮತ್ತು ಬೋಧಕರಿದ್ದರು. ಇವರು ಉಪವಾಸವಿದ್ದುಕೊಂಡು ಕರ್ತನನ್ನು ಸೇವಿಸ್ತಾ ಇದ್ದರು. ಸಡನ್ಲಿ ಆಗಿ ದೇವರ ಆತ್ಮನು ಅವರಿಗೆ ಕರೆದ, ನಾನು ಪೌಲನನ್ನು ಮತ್ತು ಬಾರ್ನಬನನ್ನು ಕರೆದ ಸೇವೆಗೋಸ್ಕರ ನನಗೋಸ್ಕರ ಪ್ರತ್ಯೇಕಿಸಿರಿ. ಬೈಬಲ್ ಹೇಳ್ತೆ, ಅವರು ಅವನ ಮೇಲೆ ಹಸ್ತಾರ್ಪಣೆ ಇಟ್ಟುಕೊಂಡು ಅವನ್ನು ಕಳಿಸಿಕೊಟ್ಟರು. ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಅವರು ಹೋದರು ಅಂತ. ಇಲ್ಲಿ ಬೇಕಾದರೆ ನಾನು ಓದ್ತೇನೆ. ಅಪೋಸ್ತಲ ಕೃತ್ಯ 13ನೇ ವಚನ. ಅಂತ್ಯೋಕದಲ್ಲಿದ್ದ ಸಭೆಯ ಒಳಗೆ, ಸಭೆಯ ಹೊರಗೆ ಅಲ್ಲ, ಸಭೆಯ ಒಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರೆಂದರೆ ಬಾರ್ನಬ, ನಿಗಾರನೆಂಬ ಸಿಮಿಯೋನ, ಕೊರಿನೆದ ಲೂಕ್ಯ, ಉಪರಾಜನಾದ ಹೆರೋದನ ತಮ್ಮನಾದ ಮೆನಹೆನ, ಸೌಲ ಇವರೇ. ಇವರು ಕರ್ತನನ್ನು ಸೇವಿಸ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರ ಆತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು. 4ನೇ ವಚನ ಹೇಳ್ತದೆ, ಹೀಗೆ ಅವರು ಪವಿತ್ರಾತ್ಮನಿಂದ ಕಳಿಸಿಕೊಂಡವರಾಗಿ ಸೆಲ್ಯೂಕ್ಯಕ್ಕೆ ಬಂದರು. ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕೂಪ್ರ ದ್ವೀಪಕ್ಕೆ ಹೋದರು. ಬೈಬಲ್ ಹೇಳ್ತದೆ, ಹೀಗೆ ಅವರು ಪವಿತ್ರಾತ್ಮನಿಂದ ಕಳುಹಿಸಲ್ಪಟ್ಟವರು. ಅವರವರಷ್ಟಕ್ಕೆ ಹೋಗಲಿಲ್ಲ, ಜಗಳಾಡಿ ಹೋಗಲಿಲ್ಲ, ಓಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಹೋಗಲಿಲ್ಲ. ಅವರು ಪವಿತ್ರಾತ್ಮನಿಂದ ಕಳುಹಿಸಲ್ಪಟ್ಟಾಗುವುದು. ಅವ್ರ ಪರಿಸ್ಥಿತಿಗಳಿಂದ ಕಳುಹಿಸಲ್ಪಡಲಿಲ್ಲ, ಚಾಲೆಂಜ್ಗಳಿಂದ ಕಳುಹಿಸಲ್ಪಡಲಿಲ್ಲ, ಬಟ್ ಅವರು ಪವಿತ್ರಾತ್ಮನಿಂದ ಕಳುಹಿಸಲ್ಪಟ್ಟರು. ದೇ ಆರ್ ಲೆಡ್ ಬೈ ದ ಸ್ಪಿರಿಟ್, ದೇ ಆರ್ ಗೈಡೆಡ್ ಬೈ ದ ಸ್ಪಿರಿಟ್. ಅವರು ಕಳುಹಿಸಲ್ಪಟ್ಟರು. ಅವರವರನ್ನು ಅಪೋಸ್ತಲನಾಗಿ ಮಾಡಿದ್ದಲ್ಲ. ಅಪೋಸ್ತಲ ಅಂತ ಹೇಳಿದರೆ ಕಳುಹಿಸಲ್ಪಟ್ಟವನು, ದೇವರಿಂದ ಕಳುಹಿಸಲ್ಪಟ್ಟವನು. ಯಾರು ಪ್ರಾಫೆಸಿ ಮಾಡಿದ ಕೂಡಲೇ ಒಬ್ಬನು ಅಪೋಸ್ತಲ ಆಗುವುದಿಲ್ಲ. ಓಕೆ, ಅಪೋಸ್ತಲ ಎಂಬುವಂಥದ್ದು ಅವನ ಕರೆ. ಹಿ ಮಸ್ಟ್ ಬಿ ಮೆಚೂರ್ ಇನ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ಓಕೆ, ಥಿಂಗ್ಸ್ ಆಫ್ ದ ಸ್ಪಿರಿಟ್. ಅಪೋಸ್ತಲರು ಮತ್ತು ಪ್ರವಾದಿಗಳು ದೇವರು ಸಭೆಯ ಮಿಸ್ಟ್ರಿಯನ್ನು, ರಹಸ್ಯಾರ್ಥಗಳನ್ನು ಪ್ರಕಟಿಸ್ತಾನೆ. ಅವನು ಒಂದೇ ದಿನದ ಅಪೋಸ್ತಲನಾಗಲಿಲ್ಲ. ಅವನು ಪ್ರಾಫೆಟ್ ಆಗಿದ್ದ, ಬೋಧಕನಾಗಿದ್ದ. ನೆಕ್ಸ್ಟ್ ಅಪೋಸ್ತಲ್ ಕರೆ ಆ್ಯಡ್ ಆಯಿತು. ಕರೆ ಯಾವತ್ತು ಮೈನಸ್ ಆಗೋದಿಲ್ಲ. ಒಂದು ಕರೆ ಬಂದಾಗ ಮತ್ತೊಂದು ಕರೆ ಮೈನಸ್ ಆಗೋದಿಲ್ಲ. ಸ್ಟಿಲ್ ಅಪೋಸ್ತಲ ಪೌಲನು ಪ್ರಾಫೆಟ್, ಟೀಚರ್ ಆಗಿದ್ದ. ಪ್ರೈಸ್ ಗಾಡ್. ಕರೆಯಲ್ಲಿ ಆ್ಯಡ್ ಆಗುತ್ತದೆ, ಕರೆ ಮೈನಸ್ ಆಗುವುದಿಲ್ಲ, ಆ್ಯಡ್ ಆಗುತ್ತಾರೆ. ಗಾಡ್ ಈಸ್ ಗಿವಿಂಗ್ ದ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ, ಗ್ರೇಟರ್ ವಿಷನ್, ಉನ್ನತವಾದ ರೆಸ್ಪಾನ್ಸಿಬಿಲಿಟಿ ದೇವರು ಕೊಡ್ತಾನೆ. ನೀನು ಹೋಗಿ ನಾನು ಅಪೋಸ್ತಲ ಅಂತ ಹೋಗಿ ನೀನು ಪ್ರಕಟಿಸಬೇಕಾಗಿಲ್ಲ. ನಿನ್ನ ಕ್ರಿಯೆಗಳಲ್ಲಿ ಗೊತ್ತಾಗ್ತದೆ ನೀನು ಯಾರಂತ. ನೀನು ಬೋರ್ಡ್ ಹಾಕಿ ತಿರುಗಬೇಕಾಗಿಲ್ಲ. ದ ಬೈಬಲ್ ಹೇಳ್ತದೆ, ಸಾಮುಯೇಲನು ಪ್ರವಾದಿ ಎಂದು ಬೋರ್ಡ್ ಹಾಕಲಿಲ್ಲ. ದಾನಿನಿಂದ ಬೇರ್ಷೆಬದವರೆಗೆ ಎಲ್ಲರಿಗೂ ಗೊತ್ತಾಯಿದಂತೆ ಅವನು ಪ್ರಾಫೆಟ್ ಅಂತ. ಮೋಶೆಗೆ ಗೊತ್ತಿತ್ತು ಕರೆ ಇತ್ತಂತ, ಬಟ್ ಟೈಮಿಂಗ್ ವಾಸ್ ರಾಂಗ್. ಅವನು ತನ್ನಷ್ಟಕ್ಕೆ ಹೋಗಿ 2 ಸೇವೆ ಮಾಡಿದ, ಕೌನ್ಸಿಲ್ ಮಾಡಿದ, ಡೆಲಿವರ್ ಮಾಡಿದ. ಅವನೆನಿಸ್ತ ಈಗ ಜನರು ನನ್ನನ್ನು ತಿಳಿತಾರಂತ ಅನ್ನಿಸ್ತದೆ. ಜನರು ತಿಳಿಯಲಿಲ್ಲ. ಓಕೆ, ಜನರು ತಿಳಿಯಲಿಲ್ಲ. ಹಾಗೆ ತಿಳಿಯಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಗಾಡ್ ಲವ್ಸ್ ಯು. ದೇವರು ನಿಮ್ಮನ್ನು ಯಾವುದಕ್ಕೆ ಕರೆದಿದ್ದಾನೆ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ನೀನು ಅಪೋಸ್ತಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಪೋಸ್ತಲರಿಗೆ ಸ್ಪಿರಿಚುವಲ್ ರೆವಲೇಷನ್ಗಳು ದೇವರು ಪ್ರಕಟಿಸ್ತಾನೆ. ಎಫೆಸರಿಗೆ ಬರೆದ, ನಾವು 3ನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಸಿಗ್ತದೆ. ಎಫೆಸರಿಗೆ ಬರೆದ 3ನೇ ಅಧ್ಯಾಯದಲ್ಲಿ 3 ಚಾಪ್ಟರ್
ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ನಿಮಗೋಸ್ಕರ ನಿರ್ವಹಿಸತಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದಿರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಬರೆದಿದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ದ ವೆರಿ ವೆರಿ ಇಂಪಾರ್ಟೆಂಟ್. ದ ವರ್ಡ್ 3 ಚಾಪ್ಟರ್ 5 ವರ್ಸ್. ಎಫೆಸಿಯನ್ 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ಆ ಮರ್ಮ ಅಂದರೆ ಗೂಢಾರ್ಥ, ಸೀಕ್ರೆಟ್, ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಈ ಮರ್ಮ ಮೋಶೆಗೆ ತಿಳಿಯಲಿಲ್ಲ, ಈ ಮರ್ಮ ಪ್ರವಾದಿಗಳಿಗೆ ತಿಳಿಯಲಿಲ್ಲ. ಇವಂದು ಅವರು ಪ್ರೊಫೆಸೈಡ್ ಮಾಡಿದ್ರು, ಅವ್ರಿಗೆ ಗೊತ್ತಾಗಲಿಲ್ಲ. ಬೇರೆ ಕಾಲಗಳಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಯಾಕೆ? ಸಭೆ ಪ್ರಾರಂಭವಾದದ್ದು ಪಂಚಾಶತಮ ದಿವಸ. ಸಭೆಯ ಒಳಗೆ ಪವಿತ್ರಾತ್ಮನಿದ್ದಾನೆ. ಸಭೆಯ ಬಗ್ಗೆ ಪ್ರಕಟಿಸಿದ್ದು ದೇವರ ಅಪೊಸ್ತಲರಿಗೆ. ಓಕೆ, ಯೇಸು ಕೂಡ ಸಭೆಯ ಬಗ್ಗೆ ಜಾಸ್ತಿ ಮಾತಾಡಲಿಲ್ಲ, ಸುವಾರ್ತೆಗಳಲ್ಲಿ ಸಭೆಯ ಬಗ್ಗೆ ಮಾತಾಡಲಿಲ್ಲ. ಬಟ್ ಸಭೆಯ ಬಗ್ಗೆ ಮಾತಾಡಿದ್ದು ಅಪೊಸ್ತಲರು. ಓಕೆ, ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಬೈಬಲ್ ಹೇಳ್ತದೆ ಅಪೊಸ್ತಲರಿಗೆ ಹೇಗೆ ಪ್ರಕಟವಾಯಿತು? ತನ್ನಷ್ಟಕ್ಕೆ ತಾನು ಪ್ರಕಟವಾಗಲಿಲ್ಲ, ಪವಿತ್ರಾತ್ಮನಿಂದ ಪ್ರಕಟವಾಯಿತು, ಥ್ರೂ ದ ಹೋಲಿ ಸ್ಪಿರಿಟ್. ಏನು ಮರ್ಮ ನಾವು ನೋಡ್ತೇವೆ 6ನೇ ವಚನ. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಂಗಣ ಅಂಗಗಳು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದು. ಅಲ್ಲಿವರೆಗೆ ಅವರು ಸುವಾರ್ತೆಯನ್ನು ನಾವು ನೋಡ್ತೇವೆ, ಸಭೆ ಪ್ರಾರಂಭವಾಗಿ ಸುವಾರ್ತೆಯನ್ನು ಕೇವಲ ಯಹೂದ್ಯರಿಗೆ ಮಾತ್ರ ಕೊಡ್ತಾ ಇದ್ದರು. ಅನ್ಯ ಜನರಿಗೆ ಸುವಾರ್ತೆ ಕೊಡಲಿಲ್ಲ, ಯಹೂದ್ಯರಲ್ಲದವರಿಗೆ ಸುವಾರ್ತೆ ಕೊಡಲಿಲ್ಲ. ಕೇವಲ ಯಹೂದ್ಯರು ಮಾತ್ರ ಇದಕ್ಕೆ ಬಾಧ್ಯರು ಅಂತ ಅವರು ಆಲೋಚನೆ ಮಾಡಿದರು. ಆಗ ಅವರು ಪವಿತ್ರಾತ್ಮನಿಂದ ಅವರಿಗೆ ಪ್ರಕಟವಾಯಿತು, ಯಹೂದ್ಯರೊಂದಿಗೆ ಇವರು ಕೂಡ ಬಾಧ್ಯರು. ಯಾರು? ಯಹೂದ್ಯರಲ್ಲದವರು. ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಅವರು ಪಾಲುಗಾರರು, ಒಂದೇ ದೇಹದ ಅಂಗಗಳು. ಪ್ರೇರೆ, ಯೇಸುವನ್ನು ರಕ್ಷಕನ ಒಡೆಯನೆಂದು ನೀನು ಅಂಗೀಕಾರ ಮಾಡಿದಾಗ, ಬಾರ್ನ್ ಅಗೇನ್ ಆದಾಗ, ನೀನು ಒಂದು ದೇಹದ ಅಂಗವಾಗಿದ್ದೆ. ಒಂದೇ ದೇಹದ ಅಂಗ, ಒಂದೇ ಆತ್ಮ ನಮಗೆ ಪಾನವಾಗಿ ಕೊಟ್ಟಿದ್ದಾನೆ. ಒಂದೇ ಆತ್ಮನಲ್ಲಿ ನಾವು ಜೀವಿಸ್ತೇವೆ. ಅದರಲ್ಲಿ ಗ್ರೀಕ್, ಯಹೂದ್ಯ, ಮೇಲ್ಜಾತಿ, ಕೀಳ್ಜಾತಿ, ಅಥವಾ ಎಜುಕೇಟೆಡ್, ಅನ್ಎಜುಕೇಟೆಡ್, ಬಿಳಿ, ಕಪ್ಪು, ಗಂಡಸು, ಹೆಂಗಸು, ಆತ್ಮದಲ್ಲಿ ಅದು ಇಲ್ಲ. ಇಲ್ಲಿ ನಾವು ಮಾನಸಿಕವಾಗಿ ಲಿಮಿಟೆಡ್ ಮಾಡ್ಬೋದು ದೇವರ ವಾಕ್ಯಕ್ಕೆ. ಆತ್ಮದಲ್ಲಿ ನೋ ಲಿಮಿಟೇಷನ್. ವಿ ಆರ್ ಬಾರ್ನ್ ಆಫ್ ಗಾಡ್. ನಾವು ದೇವರಿಂದ ಹುಟ್ಟಿದ್ದೇವೆ, ನಾವು ದೇವರ ಮಕ್ಕಳು, ನಾವು ದೇವರಿಂದ ಹುಟ್ಟಿದವರು, ದೇವರ ಮಕ್ಕಳು. ಎಷ್ಟು ನೀವು ಆತ್ಮಿಕವಾಗಿ ನೀವು ಡೆವಲಪ್ ಆಗ್ತೀರಿ, ಆತ್ಮಿಕವಾಗಿ ನೀವು ಬೆಳೀತೀರಿ, ಆತ್ಮಿಕವಾಗಿ ನೀವು ಮೆಚೂರ್ ಆಗ್ತೀರಿ. ಯು ಲವ್ ಒನ್ ಅನದರ್, ಯು ಫಾರ್ಗಿವ್ ಒನ್ ಅನದರ್, ಯು ವಿಲ್ ಸ್ಟ್ಯಾಂಡ್ ಇನ್ ಯೋರ್ ಪ್ಲೇಸ್. ನಿನಗೆ ದೇವರು ಯಾವ ಸ್ಥಾನವನ್ನು ಸಭೆಯಲ್ಲಿ ಕೊಟ್ಟಿದ್ದಿ, ಅಲ್ಲಿ ನೀನು ಹಂಬಲವಾಗಿ ಫಂಕ್ಷನ್ ಆಗುತ್ತೆ. ನೀನು ನಿನ್ನಷ್ಟಕ್ಕೆ ಹೋಗಿ ಫಂಕ್ಷನ್ ಆಗೋದಿಲ್ಲ. ಯು ವಿಲ್ ರೆಕಗ್ನೈಸ್ ಯುವರ್ ಕಾಲ್. ಯು ವಿಲ್ ನೆವರ್ ಡೊಮಿನೇಟ್. ನೀನು ಇನ್ನೊಬ್ಬರನ್ನು ಡೊಮಿನೇಟ್ ಮಾಡೋದಿಲ್ಲ, ಇನ್ನೊಬ್ಬರನ್ನು ಪರಾಂಬರಿಸ್ತಿ, ಇನ್ನೊಬ್ಬರನ್ನು ಆಧರಿಸ್ತಿ. ಕೆಲವರಿಗೆ ಅವರ ಕೊಟ್ಟ ಕೆಲಸವನ್ನು ಮಾಡದೆ ಬೇರೆ ಕೆಲಸ ಮಾಡಿದಾಗ, ಅದನ್ನು ತಡೆದಾಗ ಅವರಿಗೆ ಡೊಮಿನೇಟ್ ಅಂತ ಕಾಣ್ತದೆ. ಇಟ್ ವಿಲ್ ಡ್ಯಾಮೇಜ್ ದ ಚರ್ಚ್, ಡ್ಯಾಮೇಜ್ ದ ಬಾಡಿ ಆಫ್ ಕ್ರೈಸ್ಟ್. ನಮಗೆ ದೇವರು ಯಾವುದಕ್ಕೆ ಕರೆದಿದ್ದಾನೆ ಅದನ್ನೇ ನಾವು ಮಾಡಬೇಕು. ಪ್ರೈಸ್ ಗಾಡ್. ಅದನ್ನು ಮಾಡೋದಿಲ್ಲ ಅಂತ ಹೇಳಿದರೆ ಇಟ್ ವಿಲ್ ಡ್ಯಾಮೇಜ್. ಪ್ರೈಸ್ ಗಾಡ್. ಪ್ರೇರೆ, ನೀವು ಜೀವಂತ ಕಲ್ಲುಗಳಾಗಿದ್ದೀರಿ. ಒಬ್ಬರಿಗೆ ಸುವಾರ್ತೆಯನ್ನು ಹೇಳುತ್ತಾನೆ. ಸುವಾರ್ತೆಯನ್ನು ಹೇಳಿದಾಗ ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರುತ್ತಾನೆ. ರಕ್ಷಣೆಗೆ ಬಂದಾಗ ಅವನು ದೇವರ ಕ್ರಿಸ್ತನಲ್ಲಿ ಜೀವಂತ ಕಲ್ಲಾಗಿ ಆತನು ಪರಿವರ್ತನೆಗೊಳ್ಳುತ್ತಾನೆ. ನೀವು ಮೀಡಿಯಾದ ಮೂಲಕ ಸುವಾರ್ತೆ ಕೇಳ್ಬೋದು, ಅಥವಾ ಹೇಗೂ ಒಂದು ಕಲ್ಲು ಒಂದು ಆಲಯಕ್ಕೆ ಸೇರುತ್ತಂತ ಹೇಳಿದರೆ, ಯು ಆರ್ ಇಂಟ್ರೆಸ್ಟೆಡ್ ಇನ್ ಗಾಡ್ಸ್ ಹೌಸ್. ನೀವು ದೇವರ ಮನೆಯ ವಿಷಯದಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ
ದೇವರು ನಿಮ್ಮ ಮನೆಯ ವಿಷಯದಲ್ಲಿ ಕೂಡ ಆಸಕ್ತನಾಗಿರುತ್ತಾನೆ, ನಿಮ್ಮ ಕುಟುಂಬದ ವಿಷಯದಲ್ಲಿ ಆಸಕ್ತನಾಗಿರುತ್ತಾನೆ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗಾಡ್ಸ್ ಹೌಸ್, ಯು ಆರ್ ಲಿವಿಂಗ್ ಎ ಸೆಲ್ಫಿಶ್ ಲೈಫ್. ನೀನು ಬಿಸ್ನೆಸ್ ಮಾಡ್ತಾ ಇದ್ದಿ, ನೀನು ಕೆಲಸ ಮಾಡ್ತಾ ಇದ್ದಿ, ಕೇವಲ ನಿನಗೋಸ್ಕರ ನೀನು ಜೀವಿಸ್ತಾ ಇದ್ದಿ, ಸ್ವಾರ್ಥದಲ್ಲಿ ಜೀವಿಸ್ತಾ ಇದ್ದಿ. ದೇವರ ಮನೆಯ ಬಗ್ಗೆ ನಿನಗೆ ಇಂಟ್ರೆಸ್ಟ್ ಇಲ್ಲ, ದೇವರ ಮನೆಯ ಬಗ್ಗೆ ನಿನಗೆ ಆಸಕ್ತಿ ಇಲ್ಲ, ಕೇವಲ ನಿನ್ನ ಸೆಲ್ಫ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಿ. ಓಕೆ, ಯು ಆರ್ ಎ ಸೆಲ್ಫಿಶ್ ಪರ್ಸನ್. ನೀನು ಸ್ವಾರ್ಥಿಯಾಗಿದ್ದಿ. ಓಕೆ, ಲೋಭಿ ಅಂತ ಬೈಬಲ್ ಹೇಳ್ತದೆ. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಇವನಾಗಿ ಅಂತ ಬೈಬಲ್ ಹೇಳ್ತದೆ. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗೋದು. ದೇವರ ವಿಷಯದಲ್ಲಿ ಐಶ್ವರ್ಯವಂತ ಹೇಗೆ ಆಗೋದು? ನಾವು ದೇವರ ರಾಜ್ಯಕ್ಕೋಸ್ಕರ ಫಂಕ್ಷನ್ ಆಗಬೇಕು. ನಮ್ಮ ಕಂಟ್ರಿಬ್ಯೂಷನ್ ಏನು? ದೇವರ ರಾಜ್ಯಕ್ಕೋಸ್ಕರ. ದೇವರ ರಾಜ್ಯಕ್ಕೋಸ್ಕರ ನಮ್ಮ ಪಾಲು ಏನು? ದೇವರ ರಾಜ್ಯಕ್ಕೋಸ್ಕರ ನಾವು ಏನು ಹೆಲ್ಪ್ ಮಾಡ್ತಾ ಇದ್ದೇವೆ? ಒಂದು ದೇವರ ಆಲಯದ ಕಲ್ಲು ಅಥವಾ ಕಟ್ಟಿದ ಕಲ್ಲನ್ನು ಕೆಡಿಸಲಿಕ್ಕೆ ನಾವು ನೋಡ್ತಾ ಇದ್ದೀವಿ, ಅದು ಕಟ್ಟುತ್ತಾ ಇದ್ದೀವಿ. ನೀವು ದೇವರ ಆಲಯವಾಗಿದೆ. ನಾವು ಒಬ್ಬರನ್ನೊಬ್ಬರು ಕೌನ್ಸಿಲ್ ಮಾಡಿ ಕಟ್ಟುವವರಾಗಿದ್ದೇವೆ. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿ ಕಟ್ಟುವವರಾಗಿದ್ದೇವೆ. ನಾವು ಗುಂಪುಗಾರಿಕೆ ಮಾಡಿ ನಾವು ಒಡೆಯುವವರಲ್ಲ. ನಾನು ಹೇಳ್ತೇನೆ, ಯಾರು ನೀವು ಒಡೆಯುತ್ತೀರಿ, ನಿಮ್ಮ ಮನೆ ಒಡೆಯಲ್ಪಡುತ್ತದೆ, ನಿಮ್ಮ ಕುಟುಂಬ ಒಡೆಯಲ್ಪಡುತ್ತದೆ, ನಿಮ್ಮ ಪರ್ಸನಲ್ ಜೀವಿತ ಒಡೆಯಲ್ಪಡುತ್ತದೆ. ನೀವು ಎಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ, ಒಡೆಯುವಂಥ ಕೆಲಸ ಮಾಡಬೇಡ್ರಿ, ಕಟ್ಟುವಂಥ ಕೆಲಸ ಮಾಡಿ. ನಾನು ಹೇಳ್ತೇನೆ, ನೀವು ಕಟ್ಟಿದಾಗ ನಿಮ್ಮ ಕುಟುಂಬ, ನಿಮ್ಮ ಮನೆ, ನಿಮ್ಮ ಮಕ್ಕಳು ಕಟ್ಟಲ್ಪಡುತ್ತಾರೆ. ನೀವು ಒಡೆದಾಗ ನಿಮ್ಮ ಕುಟುಂಬ ಒಡೆಯಲಿಕ್ಕೆ ಪ್ರಾರಂಭ ಆಗ್ತದೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಒಡೆಯುತ್ತದೆ, ನಿಮ್ಮ ಪೀಸ್ ಒಡೆಯುತ್ತದೆ. ಪ್ರೇರೆ, ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ, ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಎಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ನೀವು ಜೀವಂತ ಕಲ್ಲುಗಳಾಗಿ ದೇವರ ಮಕ್ಕಳಾಗಿ ಪರಿವರ್ತನೆಗೊಳ್ಳುತ್ತೀರಿ. ನೀವು ಕ್ರಿಸ್ತನ ದೇಹಕ್ಕೆ ಸೇರುತ್ತೀರಿ. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು, ಯೇಸುವೆ ನಮ್ಮ ಒಡೆಯನೆಂದು, ಯೇಸುವೆ ನಮ್ಮ ರಕ್ಷಕನು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ಕ್ರಿಸ್ತನ ಜೀವವು ನಮ್ಮಲ್ಲಿ ಇದೆ, ಅದು ಕೆಲಸ ಮಾಡ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್. ಇವತ್ತು ವಾಕ್ಯದ ಮೂಲಕ ನಮ್ಮ ಹತ್ರ ಮಾತಾಡಿದ್ದು, ಅಪೊಸ್ತಲರು ಮತ್ತು ಪ್ರವಾದಿಗಳೆಂಬ ಅಸ್ಥಿವಾರದ ಮೇಲೆ ನಾವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಕಲ್ಲು. ಪವಿತ್ರಾತ್ಮನಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಾವು ಒಬ್ಬರಿಗೊಬ್ಬರು ನಾವು ಕಟ್ಟುವವರಾಗಿದ್ದೇವೆ. ಥ್ಯಾಂಕ್ ಯು ಫಾದರ್ ಯುವರ್ ಗ್ರೇಸ್. ಥ್ಯಾಂಕ್ ಯು ಫಾದರ್ ಯುವರ್ ಅನಾಯಿಂಟಿಂಗ್. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನೆಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು. ಇವರ ಬೆಳಕು ಅನೇಕರಿಗೆ ಪ್ರಕಾಶಿಸಲಿ, ಅನೇಕರಿಗೆ ಇವರ ಆಶೀರ್ವಾದವಾಗಲಿ. ನಿನ್ನ ಪ್ರೊಟೆಕ್ಷನ್ ಹಸ್ತವು ಇವರನ್ನು ಕಾಪಾಡಲಿ, ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ಸಂಜೆ ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ ವರ್ಡ್ ಆಫ್ ವಿಕ್ಟ್ರಿ 7:15ರಿಂದ 8 ಗಂಟೆ ತನಕ ನೀವು ಆನ್ಲೈನ್ ಪ್ರೇಯರ್ಗೆ ನೀವು ಜಾಯ್ನ್ ಆಗಿ. ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 4 ಭಾಷೆ ಆರಿಕೆ ಸಿಗುತ್ತೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಯು ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.